ಧರ್ಮಸ್ಥಳ ಕ್ಷೇತ್ರದ ಅಪಪ್ರಚಾರ ಖಂಡಿಸಿ ಚಿಕ್ಕೋಡಿಯಲ್ಲಿ ಭಕ್ತರಿಂದ ಮೌನ ಪ್ರತಿಭಟನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಹೆಗಡೆ ಕುಟುಂಬಕ್ಕೆ ಕಳಂಕ ತರಲು ಒಳಸಂಚು ನಡೆಸುತ್ತಿರುವವರ ವಿರುದ್ಧ ಸರ್ಕಾರ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಚಿಕ್ಕೋಡಿಯಲ್ಲಿ ಭಕ್ತರಿಂದ ಮೌನ ಪ್ರತಿಭಟನೆ ನಡೆಯಿತು. ಜಯನಗರದಿಂದ ಪ್ರಾರಂಭವಾದ ಪ್ರತಿಭಟನೆಯು ತಹಸೀಲ್ದಾರ್ ಕಚೇರಿಯವರೆಗೂ ಸಾಗಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾಮಿಯ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಧರ್ಮಸ್ಥಳ ಭಕ್ತಾಭಿಮಾನಿಗಳು ಮತ್ತು ವಿವಿಧ ಹಿಂದೂ ಸಂಘಟನೆ ಮುಖಂಡರು ಯೂಟ್ಯೂಬರ್ಗಳ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಜೈನ ಸಮಾಜದ ಮುಖಂಡರು ಮಾತನಾಡಿ, ಪವಿತ್ರ ಕ್ಷೇತ್ರವಾಗಿರುವ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಅಪಪ್ರಚಾರ ಮಾಡಿ ಕಳಂಕ ತರುವ ಕೆಲಸ ಮಾಡುತ್ತಿರುವವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು. ಸರ್ಕಾರ ಮಾಡದ ಕೆಲಸವನ್ನ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮಾಡುತ್ತಿದ್ದಾರೆ. ಸಾಮಾಜಿಕವಾಗಿ ಅನೇಕ ಒಳ್ಳೆಯ ಕಾರ್ಯವನ್ನ ಮಾಡುತ್ತಿರುವ ಹೆಗಡೆ ಅವರ ಪರ ನಾವೆಲ್ಲರೂ ಒಂದಾಗಿ ನಿಲ್ಲಬೇಕು ಎಂದು ಕರೆ ನೀಡಿದರು. ಸ್ಥಳದ ವಿರುದ್ಧ ಆರೋಪ ಮಾಡಬೇಕಾದ್ರೆ ದೇವರ ಮ್ಯಾಗಿನ ಕೇಳಬಹುದು. ಯಾಕಂದ್ರೆ 800 ವರ್ಷಗಳ ಇತಿಹಾಸ ಇದ್ದ ದೇವಸ್ಥಾನ. ಈ ದೇವಸ್ಥಾನದ ಮಹತ್ವ ಅಂದರೆ ಇದು ಹಿಂದೂ ದೇವಸ್ಥಾನ. ಇಲ್ಲಿ ಯಾವುದೇ ಥರದ ಜಾತಿ ಭೇದ ಪಂಗಡ ಏನೂ ಇಲ್ಲ. ತಾವೆಲ್ಲ ಕಂಡಿರ್ಬೋದು ಅಥವಾ ತಮಗೆ ಅನುಭವ ಇರ್ಬೋದು. ಎಲ್ಲ ಧರ್ಮದವರು ಬರ್ತಾರೆ. ಆಮೇಲೆ ಹಿಂದೂಗಳು ಅಷ್ಟೇ ಅಲ್ಲ, ಇತರ ಧರ್ಮದವರು ಬರ್ತಾರೆ. ಸ್ಪೆಸಿಫಿಕಲಿ ಮುಸ್ಲಿಮರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ. ಅವ್ರದ್ದೊಂದು ಶ್ರದ್ಧೆ ಇರ್ತದೆ. ಅಲ್ಲಿ ಹೋದ ಇಷ್ಟು ಪವಿತ್ರವಾದ ಸ್ಥಾನ, 800 ವರ್ಷಗಳ ಇತಿಹಾಸದ ಸ್ಥಾನ. ಆ ದೊಡ್ಡ ಇಂಥ ಇತಿಹಾಸದ ಸ್ಥಾನಕ್ಕೆ ಈಗ ಸದ್ಯ ಇದ್ದ ಧರ್ಮಗುರು ಅಂದರೆ ವೀರೇಂದ್ರ ಹೆಗಡೆಜಿಯವರು. ಅವ್ರದ್ದು ಇತಿಹಾಸ ನಮಗೆಲ್ಲ ಗೊತ್ತಿದ್ದದ. ಒಂದು ಸಣ್ಣ ಚುಕ್ಕೆ ಸಹಿತ ಬ್ಲ್ಯಾಕ್ ಸ್ಪಾಟ್ ಅವ್ರ ವಿರುದ್ಧ ಹುಡುಕಾಡ್ತಿದ್ರೆ ಭಾಳ ಕಷ್ಟ ಐತಿ. ಇದೇನೋ ಒಂದು ನಮ್ಮಲ್ಲಿ ಈಗ ನಾವು ನೋಡೋದಂದ್ರೆ ಕೆಲವೊಂದು ಒಂದು ರಾಜಕೀಯ ಕ್ಷೇತ್ರ, ಒಂದು ಧಾರ್ಮಿಕ ಕ್ಷೇತ್ರ, ಒಂದು ಸೋಷಿಯಲ್ ಕ್ಷೇತ್ರ. ಸಾಮಾಜಿಕ ಕ್ಷೇತ್ರದಾಗ ವೀರೇಂದ್ರ ಹೆಗಡೆಯವರು ಏನು ಮಾಡ್ತಾ ಇದ್ದಾರೆ ತಾವು ನಮ್ಮ ತಾಯಂದ್ರೆ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಇವತ್ತು ಇದು ಯಾಕೆ ಬಂದ್ರಪ್ಪ? ಅವ್ರು ಇರೋದು ನಮ್ಮಿಂದ ಒಂದು 600-700 ಕಿಲೋಮೀಟ್ರ್ ಅಥವಾ ದಿಲ್ಲಿಗಿರೋದು. ಒಂದು ಕರೆ ಕೊಟ್ಟನಂದ್ರೆ ಇಷ್ಟೆಲ್ಲ ಬಂದುಬಿಟ್ಟಾರೆ. ಯಾಕಂದ್ರೆ ಅವ್ರ ಬಗ್ಗೆ ಇದು ನಮ್ಮ ಶ್ರದ್ಧೆ. ಅವ್ರು ನಾವು ದೇವ್ರಂತ ಕಾಣ್ತಾ ಇದ್ದೇವೆ. ಅಂಥ ವ್ಯಕ್ತಿಗೆ ಯಾರೋ ಒಬ್ಬರು ಜನ ಬಂದು 2013 ಯಾವುದೋ ಹಳ್ಳಿ ಕೇಸು ಸುಪ್ರೀಂ ಕೋರ್ಟ್ ಹೋಗಿ ಬಂದದ್ದು, CBI ಎನ್ಕ್ವೈರಿ ಆದದ್ದು ಮುಗಿದೋಗಿದ್ದು ಕೇಸು. ಮತ್ತು ನಾವು ಇವ್ರಿಗೆ ತೊಂದರೆ ಕೊಡಬೇಕು ಪರ್ಸ್ನಲ್ ಅಂಥೇಳಿ ಏನೊಂದು ಮಾಡ್ಲಿಕ್ಕೆ ಇದು ಏನು ಪಿತೂರಿ ಇದೆ. ಅವ್ರದ್ದು ರಾಜಕೀಯ ಚುಕ್ಕೆ ಇರಲಿಲ್ಲ. ಸಾಮಾಜಿಕ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡ್ಯಾರ. ಮತ್ತು ಯಾವನೋ ಬಂದೇಳಿ ಒಂದು ಕಪ್ ಪಕ್ಕ ಹಾಕ್ಕೊಂಡು ಪೇಪರ್ ಬಂದಾಗ ನಾವು 100 ಜನ ಇಲ್ಲಿ ನಾವು ಹೋಗ್ತೀನಿ ಅಂತ. ಅಂದರೆ 800 ವರ್ಷ ಇತಿಹಾಸ ಇದ್ದದ್ದು ದೇವಸ್ಥಾನ. ಸಾಕಷ್ಟು ಜನ ಬರ್ತಾರಲ್ಲಿ, ಆ್ಯಕ್ಸಿಡೆಂಟ್ ಆಗಿರ್ತಾವೆ, ಏನಾಗಿರ್ತಾವೆ, ಹೋಗಿರ್ತಾರೆ. ಅದರದ್ದು ಗೈರ್ಫೈ ತೊಗೊಂಡು ಒಂದು ಎಷ್ಟೋ ಸ್ಪಾಟು 12, 13 ಹಡ್ಲಿಕ್ಕೆ ಹೇಳೋದು, ದಿನ ಲಕ್ಷ ಗಟ್ಟಲೆ ಖರ್ಚು ಮಾಡೋದು. ಯಾರಪ್ಪನ ಮನೆ ರೊಕ್ಕ? ನೀವೆಲ್ಲ ಕೊಟ್ಟು ಟ್ಯಾಕ್ಸ್ ಧನ ಸರ್ಕಾರದಿಂದ ಸಂಭಾಳಿಸಿ ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡಬೇಕು. ಅದನ್ನು ಬಿಟ್ಟು ಯಾರೋ ಒಬ್ರು ಆರೋಪ ಮಾಡ್ತಾರೆ, ಅದನ್ನು ಹಟ್ಕೊಂತ ಕೂತ್ರೆ 18 ಫೂಟದ ಕೆಳಗೆ ಯಾರು ಹೆಣ ಹೋಗಿರ್ತಾರೆ. ನಾವು ನೀರು ನೋಡಿದ್ರೆ ನೀರು 10 ವರ್ಷದಲ್ಲಿ ಹಡ್ಡ್ಯಾರ. ನೀರು ಹತ್ಯಾವಲ್ಲ ಆ್ಯಕ್ಚುಲಿ. ಅದಕ್ಕೆ ಮತ್ತೆ ಮೋಟ್ರ್ ಕುಣಿಸ್ತಾರೆ. ಅಂದರೆ ಯಾರೋ ಒಬ್ಬ ವ್ಯಕ್ತಿ ಸಲುವಾಗಿ ಹಿಂಗೆ ನಾವು ಸರ್ಕಾರದವ್ರು ಕೆಲಸ ಮಾಡಿದರೆ ನನಗೆ ಸರ್ಕಾರ ಬಗ್ಗೆ ಏನು, ನನಗೆ ರಾಜಕೀಯ ಏನು ಮಾತಾಡೋದಿಲ್ಲ. ನನಗೆ ದುಃಖ ಇಷ್ಟ ಅನ್ಸುತ್ತೆ. ಯಾರೋ ಒಬ್ಬ ಏನು ಆರೋಪ ಮಾಡಿದ್ದಾರೆ ಅಂದರೆ ನೀರು ಹತ್ತೋಗಿ ಹಟ್ಕೊಂತ ಹೋದ್ರೆ ಎಲ್ಲೆಲ್ಲಿ ಏನೇನು ಹಟ್ಟಾರು. ನಾಳೆ ಮತ್ತೊಬ್ಬ ಬರ್ತಾರೆ, ಮತ್ತೊಂದು ಕಡೆ ಹೇಳ್ತಾನೆ. ಸಾಕಷ್ಟು ದೇವಸ್ಥಾನ ಅದಾವ, ಎಲ್ಲೇ ನಡ್ಕೊಂತ ಹೋಗೋರು ನೀವು. ಅದಕ್ಕೆ ಅದ್ರ ವಿರುದ್ಧ ಏನದ ನಮ್ಮದು, ನಾವು ಒಂದು ಭಾರತೀಯ ನಾಗರಿಕರು, ಧಾರ್ಮಿಕ ಜನ. ಅದಕ್ಕೆ ಒಂದು ನಾವು ಪ್ರತಿಭಟನೆ ಮಾಡಲೇಬೇಕು. ಇದನ್ನ ಏನೇ ಒಂದು ನಿಂದ್ರಾಗಬೇಕು ನಮ್ಮ ಕಡೆ. ಅನ್ಯಾಯದಲ್ಲಿ ನಾವು ಏನು ಬೇಕಾದ್ರೆ ಮಾಡಲ್ಲ. ಸರ್ಕಾರ ಅವ್ರನ್ನ ಪನಿಷ್ಮೆಂಟ್ ಕೊಡ್ರಿ, ಏನೂ ಆಗಲಿ. ಕೋರ್ಟ್ ಒಂದು ಆರ್ಡ್ರ್ ಕೊಟ್ಟ ನಂತರ ಮತ್ತೆ ಹಾಕಿದಿಲ್ಲ. ಅದಕ್ಕೆ ಇದೊಂದು ಭಾಳ ದುರ್ದೈವ ಸಂಗತಿ ಇದೆ. ನಾವು ಸುಮ್ಮನೆ ಕೊಂಡ್ರೋದಂದ್ರೆ ಅನ್ಯಾಯದ ಶಾಮೀಲ್ ಆದಂಗೆ ಆಗ್ತದೆ. ಅದಕ್ಕೊಂದು ಪ್ರತಿಭಟನೆ ಬೇಕೇ ಬೇಕು. ನಮಗಿಂತಲೂ ಇದೇನು ನಮ್ಮ ತಂದೆಯವರು ಅಥವಾ ತಾಯಿಯರು ಎಲ್ಲರೂ ಕೂಡ್ಯಾರ. ಇದಕ್ಕೆ ಭಾಳ ಮಹತ್ವ ಅದ. ಇವ್ರದ್ದು ಅನಿಸಿಕೆ, ಅವ್ರ ಒಳಗಿಂದ ಏನು ಅವ್ರ ಬಗ್ಗೆ ಅನ್ನಿಸ್ತದೆ ದೈವತ್ವ. ಯಾಕಂದ್ರೆ ದೈವತ್ವದಿಂದ ದೇವರಾಗೋದು. ಅದಕ್ಕೆ ಅವರಲ್ಲಿ ಏನು ದೈವತ್ವದ ತಾವೆಲ್ಲ ಕಂಡೇರಿ. ನಾನು ಇದಕ್ಕೆ ಪ್ರತಿಭಟನೆ ಮಾಡಬೇಕು. ಇದು ಇಲ್ಲೇ ನಿಂದಿರಿದ್ರೆ 100% ನಾವೆಲ್ಲರೂ ಇದಕ್ಕಿಂತ 10 ಪಟ್ಟು ಜನ ಧರ್ಮಸ್ಥಳಕ್ಕೆ ಹೋಗ್ಬೇಕಾಗ್ತದೆ. ಇಷ್ಟ ಸರ್ಕಾರಕ್ಕೆ ನಮಗೊಂದು ಮನವಿ ಕೊಡಬೇಕಾಗಿದೆ. ಧನ್ಯವಾದ. ಆರಾಧ್ಯ ದೇವರಾದಂತಹ ಮಂಜುನಾಥ ಸ್ವಾಮೀಜಿಯವರನ್ನು ಸ್ಮರಿಸುತ್ತಾ ಇವತ್ತು ಧರ್ಮಸ್ಥಳದ ವಿರುದ್ಧ ಕೆಲವೊಂದು ಕಿಡಿಗೇಡಿಗಳು ಏನು ಒಂದು ಕಳಂಕವನ್ನು ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ.
ಆ ಕೆಲಸಕ್ಕೆ ವಿರೋಧಿಯಾಗಿ ಜನಾಕ್ರೋಶ ಇವತ್ತು ಒಂದು ಮೌನ ರೂಪದ ಯಾತ್ರೆಯನ್ನು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇದು ನೋಡಬೇಕಾಗಿತ್ತಂದ್ರೆ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇದು ಧರ್ಮದ ಯುದ್ಧ. ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಬೇಕಾದ್ರೆ ನಾವೆಲ್ಲರೂ ಎಚ್ಚೆತ್ತುಕೊಂಡು ಈ ಯುದ್ಧದಲ್ಲಿ ಸಹಭಾಗಿ ಆಗಬೇಕಾಗಿದೆ. ಯಾಕಂದ್ರೆ ಪೂಜ್ಯರಾದಂತಹ ವೀರೇಂದ್ರ ಹೆಗಡೆ ಅವರ ಕಾರ್ಯವನ್ನು ನೋಡಬೇಕಾಗಿತ್ತಂದ್ರೆ ಅವರು ಸಮಾಜದ ಯಾವುದೇ ಒಂದು ವರ್ಗ ಇರಲಿ, ಕಲೆ, ಸಾಹಿತ್ಯ, ಕ್ರೀಡೆ, ಶೈಕ್ಷಣಿಕ ಯಾವುದೇ ಒಂದು ವರ್ಗ ಇರಲಿ, ಆ ಎಲ್ಲದಕ್ಕೂ ಸಹಿತ ಒಂದು ಒಳ್ಳೆ ರೀತಿಯಾದ ಸಹಾಯವನ್ನ ಮಾಡ್ತಾರೆ. ಅದಕ್ಕೆ ಈಗಾಗಲೇ ನೋಡಬೇಕಾಗಿತ್ತಂದ್ರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸಹಿತ ಅದಕ್ಕೆ ಒಂದು ನಿರ್ದೇಶನವನ್ನು ನೀಡಿದೆ. ಅದೇ ರೀತಿಯಾಗಿ ನೋಡಬೇಕಾಗಿತ್ತಂದ್ರೆ ಇದಕ್ಕೆ SIT ಕಮಿಟಿಯನ್ನು ಸಹಿತ ನೇಮಿತ ಮಾಡಲಾಗಿದೆ. ಈ SIT ಕಮಿಟಿ ತಮ್ಮ ಕೆಲಸವನ್ನ ಮಾಡ್ತಾ ಇದೆ ಅತಿ ವ್ಯವಸ್ಥಿತವಾಗಿ. ಆದ್ರೆ ಯಾವುದೇ ಒಬ್ಬ ಮುಸುಕುದಾರಿ ವ್ಯಕ್ತಿ ಇಲ್ಲಿ ನಾವು ಹೆಣವನ್ನು ಹೊತ್ತಿದ್ದೇವೆ, ಅಲ್ಲಿ ಹೆಣವನ್ನು ಹೊತ್ತಿದ್ದೇವೆ ಅಂತೇಳಿ 10-15 ಕಡೆಗೆ ಅಗಿಲಿಕ್ಕೆ ಹೇಳ್ತಾ ಇದ್ದಾರೆ. ಇದು ತಪ್ಪದಾದಂತ ಕಲ್ಪನೆ. 10-15 ಕಡೆ ಆಗಿದ್ರೂ ಸಹಿತ ಅಲ್ಲಿ ಯಾವುದೇ ಅವಶೇಷಗಳು ದೊರೆತಿಲ್ಲ. ಅವ್ರು ಹೇಳಿದಂತ ಅವಶೇಷಗಳು ಅಲ್ಲಿ ದೊರೆತಿಲ್ಲ. ಅದಕ್ಕಾಗಿ ಇದು 100% ಸುಳ್ಳು. ಅದಕ್ಕಾಗಿ ಈ ಅಧರ್ಮದ ವಿರುದ್ಧ, ಅನ್ಯಾಯದ ವಿರುದ್ಧ ಯಾವಾಗ ತ್ರೇತಾಯುಗದಲ್ಲಿ ರಾಮಾಯಣ ಆಯಿತು, ರಾಮ ಯಾವ ರೀತಿಯಾಗಿ ಯುದ್ಧವನ್ನು ಮಾಡಿದ್ರು, ದ್ವಾಪಾರ ಯುಗದಲ್ಲಿ ಯಾವ ರೀತಿಯಾಗಿ ಶ್ರೀಕೃಷ್ಣ ಮುಂದಾಗಿ ಯುದ್ಧವನ್ನು ಮಾಡಿದ್ರು, ಅದೇ ರೀತಿಯಾಗಿ ಈ ಕಲಿಯುಗದಲ್ಲಿ ನಾವು ನೀವುಗಳೆಲ್ಲ ಕೂಡಿಕೊಂಡು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಬೇಕಾಗಿತ್ತಂದ್ರೆ, ನಮ್ಮ ಧರ್ಮವನ್ನು ಉಳಿಸಬೇಕಾಗಿತ್ತಂದ್ರೆ ಈ ಯುದ್ಧದಲ್ಲಿ ನಾವು ಸಹಭಾಗಿಯಾಗಬೇಕು. ನಾವೆಲ್ಲ ಈಗ ಮೊಟ್ಟ ಮೊದಲಾಗಿ ಮೌನಯುತವಾಗಿ ಯುದ್ಧವನ್ನು ಮಾಡ್ತಾ ಇದ್ದೇವೆ. ಶಾಂತಿಯುತ ಯುದ್ಧಕ್ಕೆ ಸರ್ಕಾರವರು ಸ್ಪಂದಿಸಿ ಇದಕ್ಕೆ ತನಿಖೆಯನ್ನು ತಕ್ಷಣವಾಗಿ ಇದರ ಒಂದು ಯೋಗ್ಯ ನಿರ್ಣಯವನ್ನು ಕೈಗೊಂಡು ಇಂಥ ಕಳಕವನ್ನು ತರಿಸುವಂತ ಒಂದು ಮಾಧ್ಯಮಗಳಲ್ಲಿ ನಡೀತಾ ಇದೆ. ಅದನ್ನು ತಕ್ಷಣವಾಗಿ ನಿಲ್ಲಿಸಬೇಕು ಮತ್ತು ನಮ್ಮ ಧರ್ಮಸ್ಥಳವನ್ನು ಸಂರಕ್ಷಣೆ ಮಾಡಬೇಕು. ಒಂದು ವೇಳೆ ಸರ್ಕಾರ ಈ ರೀತಿಯಾಗಿ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಒಂದು ಯೋಗ್ಯ ಉತ್ತರವನ್ನು ನೀಡುವಂತ ಜನ ಈ ಎಲ್ಲ ನಮ್ಮ ತಾಯಂದಿರು ಮಾಡ್ತಾರೆ ಅನ್ನುವಂಥ ಉದ್ದೇಶವನ್ನು ಹೇಳ್ತಿ. ಎಲ್ಲ ಧರ್ಮಸ್ಥಳದ ಶ್ರೀ ಸರ್ ವೀರೇಂದ್ರ ಹೆಗಡೆ ಸರ್ ಇವರ ಅಭಿಮಾನಿಗಳ ವತಿಯಿಂದ ಚಿಕ್ಕೋಡಿ ಜಿಲ್ಲಾ ಶೈಕ್ಷಣಿಕ ವತಿಯಿಂದ ಇವತ್ತು ಅವ್ರ ಮೇಲೆ ಅನ್ಯಾಯವಾಗಿದೆ. ಆ ಹೋರಾಟಕ್ಕೋಸ್ಕರ ನಾವು ಮೂಕ್ ಮೋರ್ಚಾ ವತಿಯಿಂದ ಇಲ್ಲಿ ಬಂದಿರ್ತೀವಿ ಎಸ್ ಸಾಹೇಬ್ರ ಆಫೀಸ್ಗೆ. ಇವತ್ತು ನಮ್ಮ ಎಲ್ಲ ಇಡೀ ಕರ್ನಾಟಕ ಜಗತ್ತಿನಲ್ಲಿ ಒಂದು ಅನ್ಯಾಯ ವಿರುದ್ಧ ಅಹಿಂಸಾವಾದಿ ಧರ್ಮ ಸಮಾಜ ಯಾವುದಿರೋದು ಜೈನ್ ಧರ್ಮ ಸಮಾಜ. ಆ ಜೈನ್ ಧರ್ಮ ಸಮಾಜದ ಒಬ್ಬರು ಮುಂದಾಳದ ವಹಿಸಂತ ದಾನಶೂರ ವ್ಯಕ್ತಿ ಯಾರಿದ್ರೆ ಅವರು ವೀರೇಂದ್ರ ಹೆಗಡೆ ಸರ್. ಅವ್ರ ಮ್ಯಾಗ ಕೆಲವೊಂದು ಕಿಡಿಗಳು ಅನ್ಯಾಯ ಮಾಡಿರ್ತಾರೆ, ಅವ್ರ ಮೇಲೆ ಕೆಲವೊಂದು ಸುಳ್ಳು ಆರೋಪ ಮಾಡಿರ್ತಾರೆ. ಆ ಆರೋಪ ಸುಳ್ಳು ಇದ್ರೂ ಅವರು ಸರ್ಕಾರ ಅವ್ರ ಮೇಲೆ ಆ್ಯಕ್ಷನ್ ತಗೋತಾ ಇಲ್ಲ. ಅದಕ್ಕೋಸ್ಕರ ನಾವು ಸಮಸ್ತ ಚಿಕ್ಕೋಡಿ ಜಿಲ್ಲೆ ರೈತ ಸಂಘ, ಜೈ ಕಿಸಾನ್ ರೈತ ಸಂಘ, ಶ್ರೀಮಾನ್ ವೀರೇಂದ್ರ ಹೆಗಡೆ ಸರ್ ಇವ್ರ ಜೊತೆಗಿದ್ದೇವೆ ಮತ್ತು ಅವರ ಅಭಿಮಾನಿಗಳ ಜೊತೆಗೆ ನಾವು ಇದ್ದೇವೆ. ನಾನು ಈ ವಿಷಯದಲ್ಲಿ ಒಂದು ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸುತ್ತೇನೆ. ನಮ್ಮ ವೀರೇಂದ್ರ ಸರ್ ಹೆಗಡೆಯವರು ಇವರು ಅನ್ನದಾತರು, ದಾನಶೂರ ವ್ಯಕ್ತಿಗಳು. ಅವರು ಪ್ರತ್ಯೇಕ ಊರಾಗ ಹಳ್ಳಿಗಳಲ್ಲಿ ಕೆಲವೊಂದು ಸಮಾಜಕ್ಕಿರಲಿ, ಗುಡಿಗಿರಲಿ ಅಥವಾ ಹಿಂದುಳಿದ ವರ್ಗಗಳಿಗೆ ದಾನಶೂರ ಉಪಯೋಗ ಲಕ್ಷಾಂತರ ಗಟ್ಟಲೆ ಅವರು ಯಾರಿಗೂ ಹಣದ ಧನ ಸಹಾಯ ಮಾಡಿರ್ತಾರೆ. ಅಂಥ ಪ್ರಾಮಾಣಿಕ ವ್ಯಕ್ತಿ ವಿರುದ್ಧ ಒಬ್ಬ ಕಿಡಿಗೇಡಿ ಅವರು ಸುಳ್ಳು ಆರೋಪ ಮಾಡಿರ್ತಾರೆ. ಆ ಆರೋಪ ಜರ ಸರ್ಕಾರ ಮಧ್ಯಸ್ಥಿಗೆ ವಹಿಸಿ ಆ ಆರೋಪ ಯಾರು ಮಾಡಿದಾರೆ ಅವ್ರನ್ನ ಕಾನೂನು ಪ್ರಕಾರ ಕ್ರಮ ತಗೋಬೇಕು. ಒಂದು ವೇಳೆ ಜರ ಕ್ರಮ ತಗೊಳ್ಳಿಲ್ರ ನಾವು ಚಿಕ್ಕೋಡಿ ಜಿಲ್ಲಾ ವೀರೇಂದ್ರ ಸರ್ ಅಭಿಮಾನಿಗಳ ವತಿಯಿಂದ ಹಾಗೂ ಜೈ ಕಿಸಾನ್ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ನಮ್ಮ ನ್ಯಾಯವಾದಿಗಳಂತ ಗುಂಡೆ ಸರ್ ಹಾಗೂ ಮುನ್ನೋಳಿ ವಕೀಲರ ಇವರ ಮುಂದಾಳತ್ವದಲ್ಲಿ ಈಗ ಶಾಂತಿಯುತವಾಗಿ ನಾವು ಮನವಿ ಕೊಡಲಿಕ್ಕೆ ಬಂದಿದ್ದೇವೆ. ಒಂದು ವೇಳೆ ಜರ ಇದ್ರ ನೀವು ಪರಿಶೀಲನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ತೀವ್ರ ಹೋರಾಟ ಮಾಡಬೇಕು ಅಂತ ಇಷ್ಟು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಕಾನೂನರ ಮೇಲೆ ಒಂದಿಷ್ಟು ಅಂದರೆ ಮೇಲೆ ತಿಳಿಸಿದ ದುಷ್ಟ ಹಾಗೂ ರಾಕ್ಷಸ ಪ್ರವೃತ್ತಿ ವ್ಯಕ್ತಿಗಳು ಸಾಮಾಜಿಕ ಜಾಲತಾಣ ದುರುಪಯೋಗಿಸಿಕೊಂಡು ತಮ್ಮ ಮನಸ್ಸಿಗೆ ಬಂದಂತೆ ಮಾತಾಡಿಕೊಂಡು ಅಪಪ್ರಚಾರದಲ್ಲಿ ತೊಡಗಿದ್ದಾರೆ. ಆ ವ್ಯಕ್ತಿಗಳು ವ್ಯವಸ್ಥಿತ ಷಡ್ಯಂತ್ರ ರೂಪಿಸಿಕೊಂಡು ಕ್ಷೇತ್ರ ಹಾಗೂ ಪೂಜ್ಯರ ಬಗ್ಗೆ ಕೆಟ್ಟ ಭಾವನೆ ಹೊಂದಿ ಅಸಭ್ಯ ಹಾಗೂ ತುಚ್ಛ ಭಾಷೆ ಪ್ರಯೋಗಿಸುವ ಮುಖಾಂತರ ವಿಡಿಯೋ ತುಣುಕುಗಳನ್ನು ಮಾಡಿ ಸಮೂಹ ಮಾಧ್ಯಮದಲ್ಲಿ ಬಿತ್ತರಿಸುತ್ತಿದ್ದಾರೆ. ಯಾವುದೇ ಆಧಾರ, ಸಾಕ್ಷಿ, ಪುರಾವೆ ಹಾಗೂ ದಾಖಲೆ ಇಲ್ಲದೆ ವಿನಾಕಾರಣ ಕ್ಷೇತ್ರ ಹಾಗೂ ಪೂಜ್ಯರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡುವ ಮುಖಾಂತರ ಸುಳ್ಳು ಸುದ್ದಿಗಳನ್ನು ಹರಡಿಸುವಲ್ಲಿ ನಿರತರಾಗಿದ್ದಾರೆ. ಅವರ ಈ ಕೃತ್ಯದಿಂದ ಭಕ್ತ ವೃಂದಕ್ಕೆ ಹಾಗೂ ಅಭಿಮಾನಿ ವರ್ಗಕ್ಕೆ ಆಘಾತ ಉಂಟು ಮಾಡಿದೆ. ಸರ್ವ ಜನಾಂಗಗಳ ಶಾಂತಿಯ ತೋಟದಂತಿರುವ ಶ್ರೀ ಕ್ಷೇತ್ರವನ್ನು ಹಾಗೂ ಕ್ಷೇತ್ರದ ಕಳಸಪ್ರಿಯವಾದ ಭೂಮಿಯಂತಿರುವ ಭಾವನವನ್ನು ದೇಶವಾದ ಮಾಡುವ ದುರುದ್ದೇಶದಿಂದ ಅಂತ ಕೃತ್ಯ ಹೊರಡುತ್ತಿದ್ದಾರೆ. ಸಮಾಜದ ಸಾಮರಸ್ಯವನ್ನು ಹಾಳು ಮಾಡುವ ಮುಖಾಂತರ ಸಮಾಜದಲ್ಲಿ ಅಶಾಂತಿ ಅಜಾಗೃತಿ ನಿರ್ಮಾಣ ಮಾಡುವ ದುರುದ್ದೇಶದಿಂದ ತಮ್ಮನ್ನು ತಾವು ಇಂಥ ದುಶ್ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಶ್ರೀ ಮತ್ತಿಕೊಪ್ಪ ಅವರು ಮಾತಾಡೋದು. ಇವತ್ತಿನ ದಿನ
ಧರ್ಮಸ್ಥಳದ ಒಂದು ಕಪ್ಪಮಶೆ ಬೆಳೀತಕ್ಕಂಥ ಜನರಿಗೆ ಒಂದು ಇದು ಮೌನವಾದಂಥ ಒಂದು ಪ್ರತಿಭಟನೆ. ಈಗ ಬರೀ ಒಂದು ಹಳ್ಳಿಗಳಲ್ಲಿ ಕೇಳಿ ನೀವು ಧರ್ಮಸ್ಥಳ ಅಂದರೆ ಅದ್ರ ಬಗ್ಗೆ ಏನು ಗೌರವ ಇರುತ್ತೆ, ಏನು ಅವರ ಅಭಿಪ್ರಾಯನ ತಿಳಿಸ್ತಾರೆ. ಒಂದು ಬಡ ಕುಟುಂಬ ಸಹಿತ ಒಂದು ಧರ್ಮಸ್ಥಳ ಸಂಘದಿಂದ ತುಂಬ ಒಂದು ಮೇಲ್ ಬಂದಂಥ ಜೀವನ ನಡೆಸ್ತಾ ಇದ್ದಾರೆ. ಒಂದು ಸಂಘದಿಂದ ಆಗಲಿ, ಒಂದು ಮಕ್ಕಳ ಎಜುಕೇಷನಕ್ಕಾಗಲಿ, ಇನ್ನೂ ಒಂದು ತಂದೆ ತಾಯಿ ಇಲ್ಲದಂಥ ಒಂದು ವಯಸ್ಸಾದಂಥ ಸಾಕಷ್ಟು ಜಾರಿಗೆ ತಂದಿದ್ದಾರೆ ಜನರಿಗೆ. ಆದರೆ ಇದೇನೋ ಒಂದು ಅವರಿಗೆ ಕಪ್ಪಮಶೆ ಬಡಿಲಿಕ್ಕೆ ನಿಂತಿದ್ದಾರೆ. ಅದು ನಾವು ಬಡಿಲಿಕ್ಕೆ ಬಿಡೋದಿಲ್ಲ. ನಾವು ಅವರ ಜೊತೆ ಇದ್ದೇವೆ ಅಂತ ಹೇಳಿ ನಾವೊಂದೆರಡು ಮಾತು ಮುಗಿಸ್ತೀವಿ. ಈ ಸಂದರ್ಭದಲ್ಲಿ ಧನ್ಯಕುಮಾರ್ ಗುಂಡೆ, ಶ್ರೀಪಾದ ಮುನ್ನೊಳ್ಳಿ, ಎಂಕೆ ಪೂಜಾರಿ, ಡಾಕ್ಟರ್ ಎನ್ಎ ಮಗದುಂ, ನಾನಾ ಸಾಹೇಬ್ ಪಾಟೀಲ್ ಚೌಗ್ಲಾ, ವಕೀಲರು ದಿವಾಕರ್ ಬಡಿಗೇರ್, ಪಿಜಿ ಕೊನ್ನೂರು, ತುಕಾರಾಮ್ ಪಾಟೀಲ್, ವಿಶ್ವನಾಥ ಪುರಾಣಿಕ ಮಠ, ಸತೀಶ್ ಉಪಾಧ್ಯಾಯ, ಅಜಯ್ ಸೂರ್ಯವಂಶಿ, ನಿಂಗಪ್ಪ ಬಡಿಗೇರ್, ಗುರುನಾಥ ಕಡಲಿ, ಬಾಹುಬಲಿ ನಾಗನೂರು, ರಮೇಶ್ ಪಾಟೀಲ್, ಶೀತಲ್ ಬಾಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.